ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ಮನೆಯಲ್ಲೇ ಪೌಡರನ್ನು ತಯಾರಿಸಿ ಹೇಗೆ ಮೀನು ಫ್ರೈ ಮಾಡೋದು ಗರಿಗರಿಯಾಗಿ ಅಂತ ಈ ವಿಡಿಯೋದಲ್ಲಿ ನೋಡಬಹುದು. ನೀವು ಮೀನು ಫ್ರೈಯನ್ನು ತುಂಬ ವಿಧಾನದಲ್ಲಿ ಮಾಡ್ಬೋದು. ನಾನಿಲ್ಲಿ ಒಂದು ವಿಧಾನದಲ್ಲಿ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಅರ್ಧ ಕೆಜಿ ರಘು ಮೀನಿನ ಸ್ಲೈಸನ್ನು ತಗೊಂಡಿದ್ದೀನಿ. ಸ್ವಲ್ಪ ದಪ್ಪ ದಪ್ಪ ಇದ್ದರೆ ಫ್ರೈ ಚೆನ್ನಾಗಿರುತ್ತೆ. ಯಾಕೆಂದರೆ ಈ ಮೀನಿನಲ್ಲಿ ಜಾಸ್ತಿ ಮುಳ್ಳಿರಲ್ಲ, ಮಕ್ಕಳಿಗೆ ಇಷ್ಟ ಆಗುತ್ತೆ. ಹಾಗಾಗಿ ಈ ಮೀನನ್ನು ತಗೊಂಡಿದ್ದೀನಿ. ನೋಡಿ, ಇವಾಗ ಫ್ರೈಗೆ ಕಲಸಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಮೊಟ್ಟೆ ತೊಗೊಂಡಿದ್ದೀನಿ. ಮೀನು ಫ್ರೈಗೆ ಮೊಟ್ಟೆ ಆಪ್ಷನಲ್ಲು, ಬೇಕಾದರೆ ಹಾಕೊಬೋದು, ಚೆನ್ನಾಗಿರುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಮೀನಿನ ಪೌಡ್ರನ್ನ ಮನೆಯಲ್ಲೇ ಮಾಡಿಟ್ಕೊಳ್ಳೋದು. ನೋಡಿ, ಇಲ್ಲಿ 1/4 kg ಕಾರ್ನ್ಫ್ಲವರು, ಹಾಗೆ ಖಾರದ ಪುಡಿ, ಅರಿಶಿಣ, ಉಪ್ಪು ಹಾಕಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಒಂದು ಪೌಡ್ರನ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ 3 ರಿಂದ 4 ನಿಂಬೆಹಣ್ಣು ತೊಗೊಂಡಿದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೋಡಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಈ ಒಂದು ಮೀನಿನ ಪೌಡ್ರು ತುಂಬ ಚೆನ್ನಾಗಿರುತ್ತೆ, ಬೇಗ ಮಾಡ್ಬೋದು. ಕಾರ್ನ್ಫ್ಲವರ್ ಇದ್ದರೆ ಎಲ್ಲ ಮಿಕ್ಸನ್ನು ನಾವು ಮಾಡಿ ಇಟ್ಕೊಬೋದು, ಇಲ್ಲಾಂದರೆ ಅವಾಗೇ ಮಾಡಿ ಹಾಕೋಬೋದು. 1/4 kg ಕಾರ್ನ್ಫ್ಲವರ್ಗೆ ಖಾರಕ್ಕೆ ತಕ್ಕ ಹಾಗೆ ಖಾರದ ಪುಡಿ ಮತ್ತು ಅರಿಶಿಣ ಮತ್ತು ಉಪ್ಪು ಹಾಕಿ ಮಿಕ್ಸ್ ಮಾಡೋದಷ್ಟೇ ಕೆಲಸ ಇದ್ರದ್ದು. ಕಲರಿಗೆ ನಾವು ಇಲ್ಲಿ ಬ್ಯಾಡಗಿ ಮೆಣಸನ್ನು ಬಳಸಬೇಕು. ಬ್ಯಾಡಗಿ ಮೆಣಸಿನ ಪುಡಿ ಬಳಸಿದರೆ ನಮಗೆ ಕಲರ್ ಚೆನ್ನಾಗಿ ಕೊಡುತ್ತೆ. ಫುಡ್ ಕಲರ್ ಹಾಕಿದರೆ ಮತ್ತೆ ಪಾಯ್ಸನ್ ಆಗಿಬಿಡುತ್ತೆ. ನೋಡಿ, ಇವಾಗ ಕಲಸಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನಾವು ನೆನೆಸಿಟ್ಕೋಬೇಕು ಇದನ್ನು. ನೋಡಿ, ಈಗ ನಾನು ಫ್ರೈಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ತಟ್ಟೆಗೆ ರವೆ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಬೌಲಲ್ಲಿ ರವೆ ಹಾಕ್ಕೊಂಡು ಈಗ ಇದನ್ನು ಹೊರಳಿಸ್ತಾ ಇದ್ದೀನಿ. ಏನೇ ಅಂದರೂ ಪ್ಲೇನ್ ಮಾಡೋಕ್ಕಿಂತ ರವೆ ಹಾಕಿ ಮಾಡೋದೇ ಒಂದು ರುಚಿ ಚೆನ್ನಾಗಿ ಕೊಡುತ್ತೆ. ಈ ಥರ ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಫ್ರೈ ಮಾಡ್ಬೋದು ಡೈರೆಕ್ಟಾಗಿ. ಇದಕ್ಕೆ ಖಾರ ಉಪ್ಪು ಚೆನ್ನಾಗಿ ಹಿಡಿಬೇಕಂದ್ರೆ ಒಂದು 1/4 ಗಂಟೆಗಳ ಕಾಲ ಮುಂಚೆನೇ ಕಲಸಿ ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ ಇಡ್ಬೋದು, ಹಾಗೇ ಇಡ್ಬೋದು. ಇಟ್ಟರೆ ನಮಗೆ ಖಾರ ಮಸಾಲ ಚೆನ್ನಾಗಿ ಹಿಡಿಯುತ್ತೆ. ನೋಡಿ, ಇಲ್ಲಿ ನಾನು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸಣ್ಣ ಬೌಲಲ್ಲಿ ಎಣ್ಣೆ ಹಾಕಿ ಚೆನ್ನಾಗಿ ಕಾಯಿಸ್ಕೋಬೇಕು. ಯಾಕಂದರೆ ಎಣ್ಣೆಲೇ ಫ್ರೈ ಮಾಡೋದಾಗಿರೋದ್ರಿಂದ, ಮತ್ತು ಎಣ್ಣೆ ಖಾಲಿ ಆಗೋ ಥರನೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ, ಅಂದರೆ ಮೀನಿನ ಫ್ರೈಗೆ ಎಷ್ಟು ಬೇಕಾಗುತ್ತೋ ಅಷ್ಟೇ ಎಣ್ಣೆ ಹಾಕಿದರೆ ಎಣ್ಣೆ ವೇಸ್ಟ್ ಆಗೋಲ್ಲ. ನಾನಿಲ್ಲಿ ನೋಡಿ ಒಂದು ಸಣ್ಣ ಬೌಲಲ್ಲಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಇದು ಅರ್ಧ ಮುಳುಗುವಷ್ಟು ಎಣ್ಣೆ ತೊಗೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಫ್ರೈಯನ್ನು ಹಾಕಿದ್ದೀನಿ. ಎರಡೆರಡೇ ಫ್ರೈಯನ್ನು ಈ ಥರ ನಾವು ಬೇಯಿಸ್ಕೊಂಡು ಕ್ಯಾಪ್ ಮುಚ್ಕೋಬೇಕು. ಹಬೆ ಹೋಗಬಾರ್ದು. ಆ ಥರ ಹೋಗದೇ ಇದ್ದರೆ ಮೀನಿನ ಫ್ರೈ ದಪ್ಪ ದಪ್ಪ ಸ್ಲೈಸ್ ಇರೋದ್ರಿಂದ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ನೋಡಿ, ಈಗ 1 ನಿಮಿಷಗಳ ಕಾಲ ಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೀನಿ. ಈಗ ಒಂದು ಸೈಡ್ ಚೆನ್ನಾಗಿ ಬೇಯ್ದಿದೆ. ಈಗ ಇನ್ನೊಂದು ಸೈಡಿಗೆ ನಾವು ಉಲ್ಟಾ ಮಾಡಿ ಹಾಕೋಣ. ನೋಡಿ, ಎಣ್ಣೆನೂ ಅಷ್ಟೇ ನಾನು ಮಾಡುವ ಫ್ರೈಗೆ ಕರೆಕ್ಟಾಗುತ್ತೆ ಮತ್ತು ವೇಸ್ಟ್ ಆಗೋಲ್ಲ. ಎಣ್ಣೆ ಜಾಸ್ತಿ ಎಣ್ಣೆ ಹಾಕಿದರೆ ವೇಸ್ಟ್ ಆಗುತ್ತೆ, ಮತ್ತು ಅದನ್ನು ನಾನ್ ವೆಜ್ ಮಾಡಿದಾಗೆ ಬಳಸಬೇಕಾಗುತ್ತೆ. ಹಾಗಾಗಿ ನಾನು ಸ್ವಲ್ಪನೇ ಎಣ್ಣೆನ ನಾನು ಬಳಸಿದ್ದೀನಿ ಇದಕ್ಕೆ. ಈ ಥರ ಫ್ರೈ ಮಾಡೋದು ತುಂಬ ರುಚಿ ಇರುತ್ತೆ. ರವೆ ಒಂದು ಫ್ರೈ ಮಾಡೋದಾದರೆ ಈ ಥರನೇ ಮಾಡಬೇಕು. ಖಾರದ ಪುಡಿಯಲ್ಲಿ ಮಾಡೋದಾದರೆ ತವಾ ಫ್ರೈ ಮಾಡಿದರೆ ಚೆನ್ನಾಗಿರುತ್ತೆ. ಯಾಕಂದರೆ ನಾನು ಕಾರ್ನ್ಫ್ಲವರ್ ಬಳಸಿರೋದ್ರಿಂದ ಈ ಥರ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ರೆಡಿ ಆಯಿತು. ಗರಿ ಗರಿಯಾಗಿರೋ ಮೀನಿನ ಫ್ರೈ ರೆಡಿ ಆಯಿತು ಸ್ನೇಹಿತರೆ. ಉಪ್ಪು, ಹುಳಿ, ಖಾರ ಎಲ್ಲವೂ ಕರೆಕ್ಟಾಗಿ ಬಂದಿತ್ತು. ತುಂಬ ಸುಲಭ, 5 ನಿಮಿಷದಲ್ಲಿ ಮಾಡುವಂಥ ಫ್ರೈ ಇದು. ನೋಡಿ, ರೆಡಿ ಆಯಿತು. ಇವಾಗ ನಾನೊಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿ ಗರಿ ಗರಿಯಾಗಿ ಬಂದಿತ್ತು. ನಾವು ತವಾ ಫ್ರೈ ಮಾಡಿದರೆ ಸ್ವಲ್ಪ ಸಾಫ್ಟ್ ಆಗುತ್ತೆ, ಇಷ್ಟು ಗರಿ ಗರಿಯಾಗಿ ಬರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಗರಿ ಗರಿಯಾಗಿರೋ ಮನೆಯಲ್ಲೇ ಪೌಡ್ರನ್ನ ರೆಡಿ ಮಾಡಿಕೊಂಡು ಹೇಗೆ ಮೀನು ಫ್ರೈನ ಮಾಡ್ಬೋದು, ತುಂಬ ರುಚಿಕರವಾಗಿರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇದಕ್ಕೆ ಸೌತೆಕಾಯಿ, ಈರುಳ್ಳಿ, ಸಖತ್ ಮೀನಿನ ಬಾಡೂಟ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನಮ್ಮ ಹಳ್ಳಿ ರುಚಿಯ ಸೊಬಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.